ನಮಸ್ತೆ, ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಇವತ್ತಿನ ವಿಡಿಯೋದಲ್ಲಿ ವಿಕ್ಟಿಮೊಲಾಜಿ ಪೀನೊಲಾಜಿ ಸಬ್ಜೆಕ್ಟ್ ಏನಿದೆ. ಸೊ ಈ ಸಬ್ಜೆಕ್ಟ್ನ ಒಂದಿಷ್ಟು ಸಿಲೆಬಸ್ಸು ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಆಮೇಲೆ ಈ ಸಿಲೆಬಸ್ ಏನು ಮಾತಾಡ್ತಾ ಇದೆ, ಸಬ್ಜೆಕ್ಟ್ ಏನಕ್ಕೆ ನಾವು ಓದಬೇಕು, ಏನಿದು ಸಬ್ಜೆಕ್ಟು, ನೀವು ತೊಗೊಳ್ಬಹುದಾ ಆಪ್ಷನಲ್ ಆಗಿ ಅಥವಾ ಬೇಡವಾ, ಪ್ರತಿಯೊಂದು ರೀತಿಯಾದಂಥ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದಾದ್ಮೇಲೆ ಇದ್ರ ಜೊತೆಗೆ ನಾನೀಗ ಡೈರೆಕ್ಟ್ ಆಗಿ ಸಿಲೆಬಸ್ ಕಾಪಿ ಏನಿದೆ ಅಲ್ಲದನ್ನೇ ಓಪನ್ ಮಾಡ್ತಾ ಇದ್ದೇನೆ. ನೋಡಿ, ಇದು ನಿಮ್ಮದು KSLU ಏನು ಕೊಟ್ಟಿದ್ದಾರೆ 3 year LLB ಸಿಲೆಬಸ್ಸು, ಅದ್ರ ಸಿಲೆಬಸ್ ಕಾಪಿ. ಸೊ ಆ ಸಿಲೆಬಸ್ ಕಾಪಿ ಪ್ರಕಾರ ಈ ರೀತಿಯಾಗಿ ಸಿಲೆಬಸ್ನ ಕೊಟ್ಟಿದ್ದಾರೆ. ಯೂನಿಟ್ 1, 2, 3, 4, 5 ನೋಡ್ಲಿಕ್ಕೆ ಒಂದು ಸ್ವಲ್ಪ ಸಣ್ಣ ಕಾಣುತ್ತೆ, ಸ್ವಲ್ಪ ಅಂದರೆ ಕಡಿಮೆ ಇದೆ, ಅಷ್ಟೊಂದು ಜಾಸ್ತಿ ಸಿಲೆಬಸ್ ಏನಿಲ್ಲ. ಸೊ ಏನಿದು ಸಬ್ಜೆಕ್ಟ್ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಕಂಪ್ಲೀಟ್ ಒಂದೊಂದೇ ಸ್ಲೈಡ್ ವೈಸ್ ಹೋಗ್ತಾ ಹೋಗೋಣ. ಸಿಲೆಬಸ್ ತುಂಬ ಕಡಿಮೆ ಇದೆ ನೀವು ಬೇರೆ ಸಬ್ಜೆಕ್ಟ್ಸ್ಗಳಿಗೆ ಕಂಪೇರ್ ಮಾಡಿದರೆ. ಯಾಕಂದರೆ ಇದ್ರ ಜೊತೆ ನಿಮ್ಗೆ ಪ್ಯಾರಲಲ್ ಆಗಿ IPR ಸಬ್ಜೆಕ್ಟ್ ಆಗಿರ್ಬೋದು, IOS ಆಗಿರ್ಬೋದು, ಈ ಸಬ್ಜೆಕ್ಟ್ಸ್ಗಳೆಲ್ಲ ಬರುತ್ತೆ, ಆಪ್ಷನಲ್ ಸಬ್ಜೆಕ್ಟ್ಸ್ಗಳೇ. ಬಟ್ ಆದರೆ ಇದ್ರದ್ದೊಂದು ಸ್ವಲ್ಪ ಸಿಲೆಬಸ್ ಜಾಸ್ತಿ ಇದೆ, ಇದೊಂದು ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಇದೆ ಅನ್ಸುತ್ತೆ. ಕಾಂಪಿಟೇಷನ್ ಲಾ ಅದು ಕೂಡ ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಇದೆ. ಹಂಗಂತೇಳಿ ಈ ಸಬ್ಜೆಕ್ಟ್ನ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಅದು ನಿಮ್ ಬಿಟ್ಟಿದ್ದು. ಸೊ ನೀವು ನೋಡಿ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಫರ್ದರ್ ಫ್ಯೂಚರ್ ಯಾವ್ದ್ರಲ್ಲಿ ಕಾಣುತ್ತೆ. ಯಾಕಂದ್ರೆ ಪೇಟೆಂಟ್, IPR ಅಂತಂದ್ರೆ, IOS ಅಂತಂದ್ರೆ ನೀವು ಹೇಗೆ ಇಂಟರ್ಪ್ರೆಟ್ ಮಾಡ್ತೀರಾ ಸ್ಟ್ಯಾಚ್ಯೂಟ್ಗಳನ್ನ ಅಂತ. ಸೊ ಎಲ್ಲದನ್ನು ನೋಡ್ಬಿಟ್ಟು ನೀವು ಇದನ್ನ ಡಿಸೈಡ್ ಮಾಡಿ ಯಾವ ಸಬ್ಜೆಕ್ಟ್ನ ನಾನು ತಗೊಳ್ಬಹುದು ಅಂತ. ನಾನು ನಿಮ್ಗೊಂದು ಜಸ್ಟ್ ತೋರ್ಸೋಣ ಸಿಲೆಬಸ್ ಕಾಪಿ ಅಂತ ಇಲ್ಲಿಗೆ ಬಂದಿದ್ದೆ ಅಷ್ಟೇ. ಸೊ ಏನಿಯೋ ಈಗ ನಾನು ಪ್ರೆಸೆಂಟೇಷನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ, ಇದ್ರ ಜೊತೆ ಸಬ್ಜೆಕ್ಟ್ ವೈಸನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಯೂನಿಟ್ 1, 2, 3, 4, 5 5 ಯೂನಿಟ್ನ ಒಂದಿಷ್ಟು ಬೇಸಿಕ್ ಥಿಂಗ್ ಏನೇನು ಹೇಳ್ತಾ ಇದೆ ಸಬ್ಜೆಕ್ಟ್ಸ್ಗಳು ಅಥವಾ ವಿಷಯಗಳು ಏನೇನು ಕಲಿತೀರಾ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂಥ ವಿಷಯ ಕಂಪ್ಲೀಟ್ ಆಗಿ ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರುತ್ತೆ ಈ ವಿಕ್ಟಿಮೊಲಾಜಿ ಪೀನೊಲಾಜಿ ಸಬ್ಜೆಕ್ಟಿಗೆ ಇವತ್ತಿನ ಒಂದು ಕ್ಲಾಸ್. ಸರಿ, ಹಾಗಿದ್ದಲ್ಲಿ ಸರ್ ಇದು ವಿಕ್ಟಿಮೊಲಾಜಿ ಪೀನೊಲಾಜಿ ಸಬ್ಜೆಕ್ಟ್ ಏನು ಮಾತಾಡುತ್ತೆ ಸರ್, ಏನಕ್ಕೆ ಬೇಕಿದು ಸಬ್ಜೆಕ್ಟ್ ಏನು ಅಂತ. ಸೊ ನೋಡಿ, ಹೆಸರು ಹೇಳ್ತಾ ಇದೆ ಪಿನೋಲಾಜಿ ಅಂಡ್ ವಿಕ್ಟಿಮೊಲಾಜಿ ಅಂತ ಹೇಳ್ತಾ ಇದೆ. ಅಂತಂದ್ರೆ ಪಿನೋಲಾಜಿ ಮೀನ್ಸ್ ಪೆನಾಲ್ಟಿ ಅಂತ ಅನ್ಕೊಳ್ಳಿ. ಪೆನಾಲ್ಟಿ ಆಯ್ತಾ, ಏನೇನು ಪನಿಷ್ಮೆಂಟ್ಸ್ಗಳನ್ನ, ಪೆನಾಲ್ಟಿ ಆರ್ ಪನಿಷ್ಮೆಂಟ್ಸ್ ಅಂತ ಅನ್ಕೊಳ್ಳಿ. ಪನಿಷ್ಮೆಂಟ್ಸ್, ನೀವು ಪನಿಷ್ಮೆಂಟ್ಸ್ಗಳ ಬಗ್ಗೆ ಸ್ಟಡಿ ಮಾಡುವಂಥದ್ದು. 2 ಪಾರ್ಟಲ್ಲಿ ಇದನ್ನು ಡಿವೈಡ್ ಮಾಡಿದ್ರೆ ಸಬ್ಜೆಕ್ಟನ್ನು. ಒಂದು ಪಾರ್ಟು ಪೆನಾಲ್ಟೀಸ್ ಬಗ್ಗೆ, ಪನಿಷ್ಮೆಂಟ್ಸ್ ಬಗ್ಗೆ, ಅದನ್ನ ಪಿನೋಲಾಜಿ ಅಂತ ಕರಿತೀವಿ. ದ ಸ್ಟಡಿ ಆಫ್ ಪನಿಷ್ಮೆಂಟ್ಸ್, ಕೈಂಡ್ಸ್ ಆಫ್ ಪನಿಷ್ಮೆಂಟ್, ಥೇರೀಸ್ ಆಫ್ ಪನಿಷ್ಮೆಂಟ್ಸ್, ಈ ರೀತಿ. ಸೊ ಅದನ್ನ ಪಿನೋಲಾಜಿ ಅಂತ ಕರಿತೀವಿ. ಇನ್ನೊಂದು ವಿಕ್ಟಿಮೊಲಾಜಿ ನೀವೇನಾದ್ರು ಡಿವೈಡ್ ಮಾಡಿದ್ರೆ ವಿಕ್ಟಿಮ್ ಪ್ಲಸ್ ಏನು ಇನ್ನೊಂದು ಕೋರ್ಸ್ ಅಂತ ಏನ್ ಕರಿತೀವಿ ಇದು ಬರುತ್ತೆ. ವಿಕ್ಟಿಮ್ ಅನ್ನುವಂಥದ್ದು ಏನ್ ಹೇಳುತ್ತೆ, ವಿಕ್ಟಿಮ್ ಅಂತಂದ್ರೆ ಯಾರಿಗೆ ಸಮಸ್ಯೆ ಆಗಿದೆ ಅವನು. ಸೊ ಬಲಿಪಶು ಅಂತ ಕರಿತೀವಿ ನಾವು. ದಂಡಶಾಸ್ತ್ರ ಮತ್ತು ಬಲಿಪಶು ಶಾಸ್ತ್ರ ಅಂತ ಇದನ್ನ ಕನ್ನಡದಲ್ಲಿ ಕರೀತಾರೆ. ಸೊ ಈಗ ನಿಮಗೆ ಇನ್ನೊಂದು ಸ್ವಲ್ಪ ಅರ್ಥ ಆಗುತ್ತೆ. ದಂಡಶಾಸ್ತ್ರ ಮತ್ತೆ ಬಲಿಪಶು ಶಾಸ್ತ್ರ. ನೋಡಿ, ದಂಡಶಾಸ್ತ್ರ ಅಂತಂದ್ರೆ ನೀವು ಏನೇನ್ ದಂಡನೆನ ಕೊಡ್ತೀರಾ, ಪನಿಷ್ಮೆಂಟ್ ಯಾವ ರೀತಿ ಕೊಡ್ತೀರಾ, ಏನೇನ್ ಥೇರೀಸ್ ಫಾಲೋ ಮಾಡ್ತೀರಾ, ಏನೇನ್ ನೀವು ಪನಿಷ್ಮೆಂಟ್ಸ್ಗಳನ್ನ ಕೊಡ್ತೀರಾ ಅನ್ನುವಂಥದ್ದು ಪಿನೋಲಾಜಿ ಬಗ್ಗೆ ಓದ್ತೀರಾ, ದಂಡಶಾಸ್ತ್ರದ ಬಗ್ಗೆ ಓದ್ತೀರಾ. ಬಲಿಪಶು ಶಾಸ್ತ್ರ ಅನ್ನುವಂಥದ್ದಿದೆ. ಬಲಿಪಶು ಶಾಸ್ತ್ರ ಅಂದ್ರೆ ಸೊ ಯಾವ ವ್ಯಕ್ತಿಗಳು ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ, ಸೊ ಯಾರ್ಯಾರು ಬಲಿಪಶುಗಳಾಗಿದ್ದಾರೆ, ಯಾರ್ಯಾರು ವಿಕ್ಟಿಮ್ಸ್ಗಳಾಗಿದ್ದಾರೆ, ಸೊ ಅವರ ರೈಟ್ಸ್ಗಳೇನು, ಅವ್ರು ಯಾವ್ಯಾವ ರೀತಿ ರೈಟ್ಸ್ಗಳನ್ನು ಕ್ಲೇಮ್ ಮಾಡ್ಬೋದು, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್. ಸೊ ಈಗ ಜೈಲಲ್ಲಿ ಇರ್ತಾರೆ, ಜೈಲಲ್ಲಿ ಇರುವಂತವ್ರು ತಮ್ಮ ರೈಟ್ಸ್ಗಳನ್ನು ಹೇಗೆ ಕ್ಲೇಮ್ ಮಾಡ್ಬೋದು, ಈ ವಿಷಯಗಳನ್ನ ಕಲಿತಾ ಹೋಗ್ತೀರಾ. ಸೊ ಒಂದು ರೌಂಡ್ ಫಿಗರ್ ಆಗಿ ಕನ್ಕ್ಲೂಷನ್ ಏನಾದ್ರು ನಾನು ಹೇಳಬೇಕು ಅಂದ್ರೆ, ಸೊ ಪಿನೋಲಾಜಿ ಅಂಡ್ ವಿಕ್ಟಿಮೊಲಾಜಿ ಅನ್ನುವಂಥ ಸಬ್ಜೆಕ್ಟ್ 2 ವಿಷಯಗಳ ಬಗ್ಗೆ ಸ್ಟಡಿ ಮಾಡ್ತೀರಾ. ನಂಬರ್ 1 ಪೆನಾಲ್ಟೀಸ್ಗಳ, ಪನಿಷ್ಮೆಂಟ್ಸ್ಗಳ ಬಗ್ಗೆ ವಿಷಯನ ಸ್ಟಡಿ ಮಾಡ್ತೀರಾ. ನಂಬರ್ 2 ವಿಕ್ಟಿಮ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತೀರಾ. ವಿಕ್ಟಿಮ್ಸ್ಗಳ ಟ್ರೀಟ್ಮೆಂಟ್ ಹೇಗೆ ಮಾಡಬೇಕು, ಆ ರೀತಿ ವಿಷಯಗಳನ್ನ ಸ್ಟಡಿ ಮಾಡ್ತೀರಾ. ಇದನ್ನ 5 ಯೂನಿಟ್ಸ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಸರಿ, ಆ 5 ಯೂನಿಟ್ಸ್ಗಳಲ್ಲಿ ಒಂದೊಂದೇ ಯೂನಿಟ್ಸ್ಗಳು ಏನೇನು ಮಾತಾಡ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಯೂನಿಟ್ 1 ಅಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಇದೆ. ಈ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಪನಿಷ್ಮೆಂಟ್ ಲಾ ಅನ್ನುವಂಥದ್ದನ್ನ ನಾವು ಯಾವ ರೀತಿ ನೋಡ್ತಾ ಇದೀವಿ ನಮ್ಮ ದೇಶದಲ್ಲಿ ಅನ್ನುವಂಥದ್ದನ್ನ ನೋಡ್ತೀರಾ. ಆಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್. ಕ್ರೈಮ್ ಅನ್ನುವಂಥದ್ದು ಪ್ರಿವೆಂಟ್ ಮಾಡುವಂಥದ್ರಲ್ಲಿ, ಕಂಟ್ರೋಲ್ ಮಾಡುವಂಥದ್ರಲ್ಲಿ ತುಂಬಾ ವ್ಯತ್ಯಾಸ ಇದೆ. ಕ್ರೈಮ್ ಅನ್ನುವಂಥದ್ದು ಪ್ರಿವೆಂಟ್ ಮಾಡುವಂಥದ್ದು ಅಂತಂದ್ರೆ ಕ್ರೈಮ್ ಆಗದಿರುವಾಗ ತಡೆ ಹಿಡಿಯುವಂಥದ್ದು. ಕಂಟ್ರೋಲ್ ಮಾಡುವಂಥದ್ದು ಅಂದ್ರೆ ಸೇಮ್ ಥಿಂಗ್ ಕಾಣುತ್ತೆ, ಬಟ್ ಆದ್ರೆ ಒಂದು ಸ್ವಲ್ಪ ಲಿಟ್ಲ್ ಬಿಟ್ ಡಿಫ್ರೆನ್ಸ್ ಇದೆ. ನನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕ್ಲಾಸಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತೇನೆ ಅದನ್ನ. ಆಮೇಲೆ ಯಾವ ರೀತಿಯಾದಂತಹ ಪನಿಷ್ಮೆಂಟ್ ಥೇರೀಸ್ಗಳಿದೆ ಅಂತ. ಸೊ ಡಿಫ್ರೆಂಟ್ ಥೇರೀಸ್ಗಳಿದೆ. ಈಗ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದ್ರೆ, ಸೌದಿ ಅರೇಬಿಯಾ ಅಥವಾ ಅರೇಬಿಯನ್ ಕಂಟ್ರೀಸ್ಗಳಲ್ಲಿ ಕೊಡುವಂತ ಪನಿಷ್ಮೆಂಟು ನಮ್ಮ ಇಂಡಿಯಾದಲ್ಲಿ ಇಲ್ಲ. ಅಲ್ಲಿ ಕಳ್ತನ ಮಾಡಿದ್ರೆ ಕೈ ತೆಗೆಯುವಂಥದ್ದು, ಅಥವಾ ಏನ್ ತಪ್ಪು ಮಾಡ್ತಾರೆ ಅದನ್ನ ತೆಗೆಯುವಂಥದ್ದು, ಆಯ್ತಾ. ಸೊ ಕೊಲೆಗೆ ಕೊಲೆ, ಈ ರೀತಿಯಾದಂತಹ ಪನಿಷ್ಮೆಂಟ್ಸ್ಗಳು ಅಲ್ಲೊಂದು ಸ್ವಲ್ಪ ನಡೆಯುತ್ತೆ. ಎಲ್ಲ ಕಂಟ್ರೀಸ್ ಅಲ್ಲ, ಅರೇಬಿಯನ್ ಕಂಟ್ರೀಸ್ ಅಲ್ಲಿ, ಸಮ್ ಕಂಟ್ರೀಸ್ ಅಲ್ಲಿ ಸ್ಟಿಲ್ ರನ್ನಿಂಗ್ ಅಲ್ಲಿ ಇದೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಆ ರೀತಿ ಇರೋದಿಲ್ಲ. ನಮ್ಮ ಇಂಡಿಯಾದಲ್ಲಿ ರಿಫಾರ್ಮೇಟಿವ್ ಥೇರಿ ಅಂತ ಕರಿತೀವಿ. ರಿಫಾರ್ಮೇಟಿವ್ ಥೇರಿ ಅಂತಂದ್ರೆ ಯಾರು ಒಂದು ಸಮಸ್ಯೆಯಲ್ಲಿದ್ದಾರೆ ಅವ್ರನ್ನ ಸರಿಪಡಿಸಿ, ಜೈಲಲ್ಲಿ ಇಟ್ಟು, ಒಳ್ಳೆ ಊಟ ತಿನ್ನಿಸಿ, ಎಲ್ಲ
XYZ ಸೆಕೆಂಡ್ರಿ, ಅದು ಎಷ್ಟು ಬೇಜಾರಾಗುತ್ತೆ ಏನಾಗುತ್ತೆ, ಅವ್ನ್ ಕ್ರೈಮ್ ಮಾಡೋ ಒಳಗಡೆ ಹೋಗಿ ಮತ್ತೆ ಅವ್ನಿಗೆ ಎಲ್ಲದನ್ನು ಕೊಡ್ಬೇಕು, ಊಟ ತಿಂಡಿ ಎಲ್ಲ ಅಂತಂದ್ರೆ ಕೊಡ್ಬೇಕಿಲ್ಲ ಅಂತಲ್ಲ, ಅದು ಬೇಸಿಕ್ ಹ್ಯೂಮನ್ ರೈಟ್ಸ್. ಬಟ್ ಆದ್ರೆ ಹ್ಯೂಮನ್ ರೈಟ್ಸ್ ಜೊತೆ ಕ್ರೈಮ್ ನ ಕಂಟ್ರೋಲ್ ಮಾಡುವಂತದ್ದು ಇರುತ್ತೆ. ಬಟ್ ಆದ್ರೆ ನಮ್ಮ ಇಂಡಿಯಾದಲ್ಲಿ ಏನಿದೆ ರಿಫಾರ್ಮೇಟಿವ್ ಥಿಯರಿ ಅಂತ ಒಂದೊಂದು ಸರಿಪಡಿಸ್ಬಿಟ್ಟು ಸಮಾಜದಲ್ಲಿ ಮತ್ತೆ ವಾಪಸ್ ತಂದ್ಬಿಡುವಂತ ಒಂದು ಥಿಯರಿ, ಪನಿಷ್ಮೆಂಟ್ ಥಿಯರಿ ನಮ್ದ್ರಲ್ಲಿ ನಡೆಯುತ್ತೆ. ಅಲ್ಲಿ ಆ ರೀತಿ ನಡೆಯುತ್ತೆ. ಇನ್ನು ಸಮ್ ಕಂಟ್ರೀಸ್ ಗಳಲ್ಲಿ ಹೋದ್ರೆ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ರೀತಿ ಇದೆ. ಈ ರೀತಿ ಒಂದು 5-6 ಥಿಯರೀಸ್ಗಳಿದೆ. ಸೊ ಆ 5-6 ಥಿಯರೀಸ್ಗಳ ಬಗ್ಗೆ ಕಲಿತಾ ಹೋಗ್ತೀರಾ. ಸೊ ಬೇಸಿಕಲಿ ಯೂನಿಟ್ 1 ಅಲ್ಲಿ ಏನಾದ್ರು ಬಂದ್ರೆ ಒಂದಿಷ್ಟು ಇಂಟ್ರೊಡಕ್ಷನ್, ಏನಿದು ವಿಕ್ಟಿಮಾಲಜಿ ಪಿನಾಲಜಿ ಅನ್ನುವಂಥ ಸಬ್ಜೆಕ್ಟ್, ನಮ್ಮ ಪನಿಷ್ಮೆಂಟ್ ಲಾ ನಮ್ಮ ದೇಶದಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದನ್ನ ಒಂದಿಷ್ಟು ನೋಡ್ತಾ ಹೋಗ್ತೀರಾ. ಸೊ ಅದಾದ್ಮೇಲೆ ಡಿಫ್ರೆನ್ಸ್ ಏನಿದೆ ಕ್ರೈಮ್ ನ ಕಂಟ್ರೋಲ್ ಮಾಡೋದ್ರಲ್ಲಿ, ಪ್ರಿವೆಂಟ್ ಮಾಡೋದ್ರಲ್ಲಿ ಅಂತ ಕಲಿತಾ ಹೋಗ್ತೀರಾ. ತಡೆಗಟ್ಟುವಿಕೆ ಮತ್ತು ನಿಯಂತ್ರಣದಲ್ಲಿರುವಂತಹ ವ್ಯತ್ಯಾಸ, ಮತ್ತೆ ಶಿಕ್ಷೆಯ ಯಾವ ರೀತಿಯಾದಂತಹ ಸಿದ್ಧಾಂತಗಳಿದೆ, ಏನೇನು ಥಿಯರೀಸ್ಗಳಿದೆ ಅಂತ ಕಲಿತಾ ಹೋಗ್ತೀರಾ. ಆಮೇಲೆ PYQ ಅಂತ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಇದು ನಿಮಗೆ ಈಗಲೇ ಅರ್ಥ ಆಗೋದಿಲ್ಲ. ಸೊ ಕ್ವಶನ್ಸ್ಗಳು ನಾನು ಸುಮ್ಮನೆ ಪ್ಲಾಟ್ ಮಾಡಿದ್ದೀನಿ ಅಷ್ಟೇ, ಯಾರಾದ್ರೂ ಯೂಸ್ ಆದ್ರೆ ಸ್ವಲ್ಪ ಯೂಸ್ ಆಗ್ಲಿ ಅಂತ. ಇದಿಷ್ಟೇ ಇಂಪಾರ್ಟೆಂಟ್ ಕ್ವಶನ್ ಅಂತಲ್ಲ, ಸ್ಟಿಲ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದೆ. ಸೊ ಅದನ್ನ ಕಂಪ್ಲೀಟ್ ಕ್ಲಾಸಸ್ಗಳಲ್ಲಿ ಒಂದೊಂದಾಗಿ ನಾನು ಕ್ವಶನ್ ಪೇಪರ್ ವೈಸ್ ಸಾಲ್ವ್ ಮಾಡ್ತಾ ಹೋಗಿದ್ದೇನೆ. 100% ಎಲ್ಲ ಕ್ಲಾಸಸ್ಗಳು ನಾನೇ ಮಾಡಿದ್ದೇನೆ. ಸೊ ನನ್ನ ಎಲ್ಲ 100% ಕ್ಲಾಸಸ್ಗಳನ್ನು ಕೇಳಲಿಕ್ಕೆ ನೀವು ಕೆಳಗಡೆ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡಿ, ಎನ್ಕ್ವೈರ್ ಮಾಡಿ. ಪ್ಲೇ ಸ್ಟೋರ್ ಆಗಿರಬಹುದು ಅಥವಾ ನಿಮ್ಮ ಆ್ಯಪ್ ಸ್ಟೋರ್, ವಿಂಡೋಸ್, ಎನಿಥಿಂಗ್, ಎನಿವೇರ್ ನಾವಿದ್ದೀವಿ. ಸೋಷಿಯಲ್ ಮೀಡಿಯಾ, ಇನ್ಸ್ಟಾ, ಫೇಸ್ಬುಕ್ಕು, ಟೆಲಿಗ್ರಾಮ್ ಎಲ್ಲ ಕಡೆ ಇದ್ದೀವಿ. ಜಸ್ಟ್ ಇಲ್ಲಿಗೆ ಒಂದು ಕಾಲ್ ಮಾಡ್ಕೊಂಡು ಕನೆಕ್ಟ್ ಆಗಿ ನಮ್ಮ ಟೀಮ್ನವರು ನಿಮಗೆ ಕನೆಕ್ಟ್ ಮಾಡ್ತಾರೆ. ಸೊ ಇದಿಷ್ಟು ಯೂನಿಟ್ 1 ಆಗಿರ್ಬೋದು. ಯೂನಿಟ್ 2 ಅಂತ ಬಂದರೆ, ಯೂನಿಟ್ 2ದಲ್ಲಿ ಕೈಂಡ್ಸ್ ಆಫ್ ಪನಿಷ್ಮೆಂಟ್ ಅಂತ ಇದೆ. ಸೊ ಪನಿಷ್ಮೆಂಟ್ನ ವಿಧಗಳು ಯಾವ್ದು ಅಂತ ಆಲ್ಮೋಸ್ಟ್ ಇದು ನೀವು ಓದ್ಕೊಂಡೇ ಬಂದಿದ್ದೀರಾ. ಜಸ್ಟ್ ಲೈಕ್ ನಿಮ್ಮ ಈ BNSL ಆಗಿರ್ಬೋದು ಅಥವಾ ಓಲ್ಡ್ ಸ್ಟೂಡೆಂಟ್ IPCL ಆಗಿರಬಹುದು. ಸೊ ನೀವೇನು ಸ್ಟಡಿ ಮಾಡ್ಕೊಂಡು ಬಂದಿದ್ದೀರಾ ಅಂದ್ರೆ ಪನಿಷ್ಮೆಂಟ್ ನ ಒಂದು ಕೈಂಡ್ಸ್ಗಳು ಯಾವ್ದು ಅಂತ ಸ್ಟಡಿ ಮಾಡ್ಕೊಂಡು ಬಂದಿದ್ದೀರಾ. ಉದಾಹರಣೆಗೆ ಫೈನ್ ಹಾಕುವಂಥದ್ದು, ಅಥವಾ ಜೈಲಲ್ಲಿ ಇಡುವಂಥದ್ದು, ಅಥವಾ ಅಟ್ಯಾಚ್ಮೆಂಟ್ ಮಾಡುವಂಥದ್ದು, ಇಂಪ್ರಿಸ್ಮೆಂಟ್ ಮಾಡುವಂಥದ್ದು. ಅರ್ಥ ಆಗ್ತಿದೆಯಲ್ವಾ? ಸೊ ಇದನ್ನೇ ಮತ್ತೆ ರಿಪೀಟ್ ಸ್ಟಡಿ ಮಾಡ್ತೀರಾ. ಸೊ ಸೆಂಟೆನ್ಸಿಂಗ್, ಏನಾದ್ರೂ ಡೆತ್ ಸೆಂಟೆನ್ಸ್ ನ ಕೊಡಬೇಕಾದ್ರೆ ಏನೇನು ಪಾಲಿಸೀಸ್ಗಳನ್ನ ಮತ್ತೆ ಪ್ರೋಸೆಸ್ಗಳನ್ನ, ನೀತಿಗಳನ್ನ, ಪ್ರಕ್ರಿಯೆಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನ ಓದ್ತೀರಾ. ಆಮೇಲೆ ಮುಖ್ಯವಾದಂತ ಒಂದು ವಿಷಯ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಇದೆ. ಕ್ಯಾಪಿಟಲ್ ಪನಿಷ್ಮೆಂಟ್ ಇಟ್ ಮೀನ್ ದಟ್ ಅವನನ್ನ ನೇಣು ಹಾಕುವಂತ ದೊಡ್ಡ ಲೆವೆಲ್ ಪನಿಷ್ಮೆಂಟ್ಸ್. ಈ ಪನಿಷ್ಮೆಂಟ್ ನ ಒಂದು ವಿಷಯಗಳ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳಿದೆ. ಸೊ ಇದಕ್ಕೆಲ್ಲದಕ್ಕೂ ಕೂಡ ಆನ್ಸರ್ ನಮ್ಮ ಕ್ಲಾಸಸ್ಗಳಲ್ಲಿ 100% ನಾನು ಮಾಡಿದ್ದೇನೆ. ಯೂನಿಟ್ ನಂಬರ್ 3 ಅಂತ ಬಂದಾಗ, ಯೂನಿಟ್ ನಂಬರ್ 3 ಅಲ್ಲಿ ಪ್ರಿಸನ್ ರಿಫಾರ್ಮ್ಸ್ ಅಂತ ಇದೆ. ಸೊ ಯೂನಿಟ್ ನಂಬರ್ 3 ಅಲ್ಲಿ ಈ ಜೈಲುಗಳ ಸುಧಾರಣೆಯ ಬಗ್ಗೆ ನಾವು ಮಾತಾಡ್ತೀವಿ. ಇದರಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಜೈಲುಗಳ ಬದಲಿಗೆ ಯಾವ್ಯಾವ ರೀತಿಯಾದಂತಹ ಒಂದು ಆಲ್ಟರ್ನೇಟಿವ್ ರಿಫಾರ್ಮ್ಸ್ ಗಳನ್ನ, ಪರ್ಯಾಯವಾದಂತಹ ಒಂದು ಸೆರೆವಾಸಗಳನ್ನ ಯಾವ ರೀತಿ ಫಾರ್ಮ್ ಮಾಡಿದ್ದಾರೆ, ಅವ್ರನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಅಥವಾ ಸರಿ ಮಾಡ್ಲಿಕ್ಕೆ ಅಂತ ಮಾಡಿದ್ದಾರೆ. ಸೊ ಇಲ್ಲಿಗೆ ನಿಮ್ಮ ಪಿನೋಲಾಜಿ ಸಬ್ಜೆಕ್ಟ್ ಮುಗ್ದೋಗುತ್ತೆ. ಅಂದ್ರೆ ಈ ನಿಮ್ಮ ಪಿನೋಲಾಜಿ, ವಿಕ್ಟಿಮಾಲಜಿ ಅನ್ನುವಂಥದ್ದು, ಪಿನೋಲಾಜಿ ಯೂನಿಟ್ 1, ಯೂನಿಟ್ 2, ಯೂನಿಟ್ 3ಯ ಅರ್ಧ ಭಾಗನ ಕೊಟ್ಟಿದ್ದಾರೆ. ವಿಕ್ಟಿಮಾಲಜಿ ಯೂನಿಟ್ 3ಯ ಅರ್ಧ ಭಾಗ, ಯೂನಿಟ್ 4, ಯೂನಿಟ್ 5, ಈ ತರ 3 ಯೂನಿಟ್ ಕವರ್ ಮಾಡಿದ್ದಾರೆ. ಸೊ ಅರ್ಥ ಆಗ್ತಿದೆಯಲ್ವಾ ನಿಮ್ಗೆ? ಸೊ ಡಿವೈಡ್ ಮಾಡಿದ್ದಾರೆ, ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಡಿವೈಡ್ ಮಾಡಿ ಕೊಡಕ್ ಹೋಗಿದ್ದಾರೆ. ಸೊ ಇಲ್ಲಿಂದ ವಿಕ್ಟಿಮಾಲಜಿ ಸ್ಟಾರ್ಟ್ ಆಗುತ್ತೆ. ಸೊ ಮೇಲ್ಗಡೆ ಎಲ್ಲ ಪನಿಷ್ಮೆಂಟ್ಸ್ ಬಗ್ಗೆ ಕಲ್ತ್ಕೊಂಡ್ ಬಂದ್ರೆ ಹತ್ರ 2.5 ಯೂನಿಟ್. ಇಲ್ಲಿ ನನ್ನ ಮೇಲೆ ಹೇಳಿದ್ನಲ್ಲ, ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಅಲ್ಲಿ ಒಂದು ಅರ್ಧ, ಆಮೇಲೆ ಯೂನಿಟ್ 3 ಅಲ್ಲಿ ಒಂದು ಅರ್ಧದಿಂದ ವಿಕ್ಟಿಮಾಲಜಿ ಸ್ಟಾರ್ಟ್ ಆಯ್ತು. ವಿಕ್ಟಿಮಾಲಜಿ ಅಂದಿದ ತಕ್ಷಣ ಸ್ಟಾರ್ಟಿಂಗ್ ಏನ್ ಸ್ಟಾರ್ಟ್ ಆಗುತ್ತೆ, ಏನ್ ಸರ್ ಅದು ವಿಕ್ಟಿಮಾಲಜಿ ಅಂದ್ರೆ ಅಂತ ಒಂದಿಷ್ಟು ಇಂಟ್ರೊಡಕ್ಷನ್, ಬಲಿಪಶು ಶಾಸ್ತ್ರ ಎಂದರೆ ಏನು ಅನ್ನುವಂತ ಒಂದಿಷ್ಟು ಇಂಟ್ರೊಡಕ್ಷನ್ ಆಗಿರ್ಬೋದು, ಆ ಬಲಿಪಶು ಶಾಸ್ತ್ರದ ಒಂದಿಷ್ಟು ಹಿಸ್ಟ್ರಿ ಆಗಿರಬಹುದು, ಮತ್ತೆ ಆ ಬಲಿಪಶು ಶಾಸ್ತ್ರದ ತತ್ವ ಏನ್ ಹೇಳುತ್ತೆ, ಫಿಲಾಸಫಿ ಏನ್ ಮಾತಾಡುತ್ತೆ ಅನ್ನುವಂಥ ವಿಷಯನ ಬೇಸಿಕ್ ಆಗಿ ಯೂನಿಟ್ 3 ಅಲ್ಲೇ ಸ್ವಲ್ಪ ಟಚ್ ಅಪ್ ಕೊಟ್ಬಿಡ್ತಾರೆ. ಆಯ್ತಾ? ಸ್ವಲ್ಪ ಟಚ್ ಕೊಟ್ಮೇಲೆ ಯೂನಿಟ್ 3 ಇಂದ ಯೂನಿಟ್ 5 ಎಂಟ್ರಿ ಕೊಡ್ತೀರಾ. ಸೊ ಈ ವಿಕ್ಟಿಮಾಲಜಿನ ಯುರೋಪಿಯನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ತರ ಇದೆ, ಅಮೆರಿಕನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ತರ ಇದೆ ಅನ್ನುವಂಥದ್ದನ್ನ ಕಲಿತೀರಾ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಬಲಿಪಶು ಶಾಸ್ತ್ರ ಯುರೋಪಿಯನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿ, ಅಮೆರಿಕನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿ ಅಂತ. ಅಂದ್ರೆ ಬಲಿಪಶು ಶಾಸ್ತ್ರದ ಬಗ್ಗೆ ಆ ಯುರೋಪಿಯನ್ ನ ಒಂದು ಒಪಿನಿಯನ್ ಏನು, ಅಮೆರಿಕನ್ಸ್ ನ ಒಪಿನಿಯನ್ ಏನು ಅಂತ. ಸೊ ಈ ವಿಷಯನೂ ಕೂಡ ಇಲ್ಲಿ ಕಲಿತಾ ಹೋಗ್ತೀರಾ. ನೆಕ್ಸ್ಟ್ ವಿಕ್ಟಿಮ್ಸ್ ಒಂದು ಅಸಿಸ್ಟೆಂಟ್ ಪ್ರೋಗ್ರಾಮ್ ಅಂತ ಇದೆ, ವಿಕ್ಟಿಮ್ಸ್ ವಿಟ್ನೆಸ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಅಂತ ಇದೆ. ಯಾರು ವಿಕ್ಟಿಮ್ಸ್ ನ ಒಂದು ವಿಟ್ನೆಸ್ ಗಳಾಗಿರ್ತಾರೆ ಅವ್ರನ್ನ ಅಸಿಸ್ಟ್ ಮಾಡುವಂಥದ್ದು, ಹೆಲ್ಪ್ ಮಾಡುವಂತ ಒಂದು ಪ್ರೋಗ್ರಾಮ್ ನ ಬಗ್ಗೆ ಕಲಿತಾ ಹೋಗ್ತೀರಾ. ರೆಸ್ಟಿಟ್ಯೂಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ವಿಕ್ಟಿಮ್ ನ ಬ್ಯಾಕ್ ಟು ಸೇಮ್ ಸ್ಟೇಜಿಗೆ ತರುವಂಥದ್ದು. ಸಮಸ್ಯೆ ಅನುಭವಿಸಿರ್ತಾನಲ್ವಾ, ಈಗ ಒಂದು ರೇಪ್ ವಿಕ್ಟಿಮ್ ಅಂತ ಅನ್ಕೋಣ. ವಿಕ್ಟಿಮ್ ಅಂದ್ರೆ ಯಾರು, ಫಸ್ಟ್ ಅಲ್ಲಿಗೆ ಬರ್ತೇನೆ ನಾನು. ವಿಕ್ಟಿಮ್, ಬಲಿಪಶು ಅಂದ್ರೆ ಯಾರು, ನಿಮ್ಗೆ ಇಲ್ಲೇ ಅರ್ಥ ಆಗಿಲ್ಲ ಅಂತಂದ್ರೆ ನಾನು ಸುಮ್ಮನೆ ಕತೆ ಹೇಳ್ಕೊಂಡು ಹೋಗ ಆಗುತ್ತೆ ನಿಮ್ಗೆ. ವಿಕ್ಟಿಮ್ ಅಂದ್ರೆ ಯಾರು, ವಿಕ್ಟಿಮ್ ಅಂತಂದ್ರೆ ಸಮಸ್ಯೆ ಅನುಭವಿಸಿರೋರು. ಸಮಸ್ಯೆ ಅನುಭವಿಸಿರಂದ್ರೆ ಯಾರು, ಈಗ ರೇಪ್ ವಿಕ್ಟಿಮ್ಸ್ ಅಂತ ಕರಿತೇನೆ. ಸೊ ಯಾರು ರೇಪ್ ನ ಒಂದು ಸಮಸ್ಯೆನ ಅನುಭವಿಸಿದ್ದಾರೆ, ಸೊ ಅವ್ರು ರೇಪ್ ವಿಕ್ಟಿಮ್ಸ್. ಅಥವಾ ಮರ್ಡರ್ ಆಗಿರುವಂತದ್ದು. ಆಯ್ತಾ? ಮರ್ಡರ್ ಆಗಿದ್ದಾಗ ಯಾರ ಮರ್ಡರ್ ಆಗಿರುತ್ತೆ ಅವರು ವಿಕ್ಟಿಮ್ಸ್ಗಳು, ಸಮಸ್ಯೆನ ಅನುಭವಿಸ್ತವ್ರು. ಅಥವಾ ಹೊಡೆದಾಟ ಬಡದಾಟದಲ್ಲಿ
ಒಂದು ಜಗಳ ಆಗ್ತಾ ಇದೆ ಎ ಪರ್ಸನ್ಗೂ ಮತ್ತು ಬಿ ಪರ್ಸನ್, ಇವ್ನ್ ಹೊಡಿತಾ ಇದ್ದಾನೆ. ಸೊ ಯಾರು ಹೊಡಿತಾ ಇದ್ದಾನೆ, ಸೊ ಅವ್ನ್ ಬಂದ್ಬಿಟ್ಟು ಅಕ್ಯೂಸ್ಡ್ ಆಗ್ತಾನೆ, ಅವ್ನ್ ಬಂದ್ಬಿಟ್ಟು ಅರೆಸ್ಟ್ ಆಗ್ತಾನೆ. ಆದ್ರೆ ಯಾರು ಹೊಡ್ತಾ ತಿಂದಿದ್ದಾನೆ, ಯಾರು ಸಮಸ್ಯೆನ ಅನುಭವಿಸ್ತಾನೆ, ಯಾರಿಗೆ ಪ್ರಾಬ್ಲಮ್ ಆಗಿದೆ, ಅವನು ವಿಕ್ಟಿಮ್ ಆಗ್ತಾನೆ. ಸೊ ವಿಕ್ಟಿಮೊಲಾಜಿ ಅನ್ನುವಂತ ಸಬ್ಜೆಕ್ಟ್ ಮಾತಾಡ್ತಾ ಇರುವಂತದ್ದು ಯಾರಿಗೆ ಸಮಸ್ಯೆ ಆಗಿದೆ ಅವರ ಬಗ್ಗೆ ನಾವು ಥಿಂಕ್ ಮಾಡಕ್ ಹೋಗ್ತಾ ಇದೀವಿ. ಯಾರಿಗೆ ಸಮಸ್ಯೆ ಆಗಿದೆ, ಯಾರು ಸಮಸ್ಯೆನ ಅನುಭವಿಸಿದರೆ, ಯಾರು ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ, ಸೊ ಯಾರು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ, ಯಾರು ಹೋಗಿ ನನಗೆ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಒಂದು ವಿಷಯನ ನಾವು ವಿಕ್ಟಿಮೊಲಾಜಿಯಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ನಿಮ್ಗೆ ಗೊತ್ತಿರಲಿ. ಈ ಐಡಿಯಾಲಜಿನ ಹಿಡ್ಕೊಂಡು ನೀವು ಇಡೀ ಸಬ್ಜೆಕ್ಟ್ ನ ಓದಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಪಿನೋಲಾಜಿ ಅಂತ ಬರ್ತಾ ಇರ್ಬೇಕಾದ್ರೆ ಹತ್ತತ್ರ ಫಸ್ಟ್ ಇಂದ ಒಂದು ಅರ್ಧ 2.5 ಯೂನಿಟ್ ತನಕ ಬರ್ತಾ ಇರಬೇಕಾದ್ರೆ ಪೆನಾಲ್ಟೀಸ್ ಬಗ್ಗೆನೇ ನಾನು ಮಾತಾಡುವಂಥದ್ದು. ಸೊ ಯಾವ್ಯಾವ ರೀತಿ ಪೆನಾಲ್ಟೀಸ್ ಇದೆ, ಕೈಂಡ್ಸ್ ಏನಿದೆ, ಥೇರೀಸ್ ಏನಿದೆ, ಏನೇನ್ ಪೆನಾಲ್ಟೀಸ್ ಯಾವ ರೀತಿ ಮಾತಾಡುತ್ತೆ, ಸೊ ಈ ರೀತಿಯಾಗಿ ನಾನು ಮಾತಾಡ್ತಾ ಇರ್ತೇನೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಶ್ನೆಗಳನ್ನ ನಾನು ಇಲ್ಲಿ ನೋಟ್ ಡೌನ್ ಮಾಡಿದ್ದೇನೆ. ಸೊ ಈ ಪ್ರಶ್ನೆಗಳು ಏನ್ ನಾನು ನೋಟ್ ಡೌನ್ ಮಾಡಿದ್ದೇನೆ, ಈ ಪ್ರಶ್ನೆಗಳ ಜೊತೆಗೆ ನಾನು ಕಂಪ್ಲೀಟ್ ಆಗಿ ಕ್ಲಾಸಸ್ಗಳನ್ನು ಫಿನಿಶ್ ಮಾಡಿದ್ದೇನೆ 100%. ಕೆಳಗಡೆ ಇರುವಂತ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ, ಮತ್ತೆ ರಿಪೀಟ್ ಮಾಡೋದಿಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ವೈಸ್. ಸೊ ಯೂನಿಟ್ 5 ಅನ್ನುವಂಥದ್ದು ಏನಿದೆ, ಯೂನಿಟ್ 5 ದಲ್ಲಿ ನೀವೇನಾದ್ರೂ ನೋಡ್ತೀರಾ ಅಂದ್ರೆ ಯೂನಿಟ್ 5 ದಲ್ಲಿ ಅದೇ ವಿಕ್ಟಿಮೊಲಾಜಿನ ಇಂಡಿಯಾ ಲೆವೆಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ ಹೇಳಿದ್ದಾರೆ. ಯೂನಿಟ್ 4 ಅಲ್ಲಿ ನೀವು ನೋಡ್ಬೇಕಾದ್ರೆ, ಮತ್ತೊಂದ್ಸಲ ನಾನು ಸ್ಲೈಡ್ ಬ್ಯಾಕ್ ಹೋಗ್ತೇನೆ, ಯೂನಿಟ್ 4 ಅಲ್ಲಿ ನೀವು ನೋಡ್ಬೇಕಾದ್ರೆ ಯುರೋಪಿಯನ್ ಎಕ್ಸ್ಪೀರಿಯನ್ಸ್, ಅಮೆರಿಕನ್ ಎಕ್ಸ್ಪೀರಿಯನ್ಸ್ ನ ಸ್ಟಡಿ ಮಾಡಿ ಅಂತ ಹೇಳಿದ್ರು. ಯೂನಿಟ್ 5 ಅಲ್ಲಿ ಬಂದ್ರೆ ಇಂಡಿಯನ್ ಎಕ್ಸ್ಪೀರಿಯನ್ಸ್ ನ ಸ್ಟಡಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ವಿಕ್ಟಿಮೊಲಾಜಿಗೆ ಲೀಗಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ವಿಕ್ಟಿಮೊಲಾಜಿ ಸಬ್ಜೆಕ್ಟ್ ಅಲ್ಲಿ ಕೋರ್ಟ್ಸ್ ಯಾವ ರೀತಿ ಪಾತ್ರನ ವಹಿಸುತ್ತೆ, ಅಂದ್ರೆ ಅದರ ರೋಲ್ ಏನು, ಅದು ಯಾವ ರೀತಿ ಪಾತ್ರನ ವಹಿಸುತ್ತೆ ನ್ಯಾಯಾಲಯ ಒಂದು ವಿಕ್ಟಿಮ್ಸ್ ನ ನ್ಯಾಯನ ಕೊಡ್ಸೋದಕ್ಕೆ, ಅಥವಾ ಅವನಿಗೆ ಸಮಾನತೆ, ಸಾಮಾಜಿಕವಾಗಿ ಎಲ್ಲದನ್ನು ಕೂಡ ಸರಿಪಡಿಸ್ಕೊಂಡು ಅವನು ಕೂಡ ಬದುಕಿ ಹೊರಗೆ ಬಂದು ಜೀವನ ಮಾಡೋದಕ್ಕೆ. ಸೊ ಆ ರೀತಿಯಾದಂತ ಎಲ್ಲಾ ವಿಷಯಗಳನ್ನ ಕೋರ್ಟ್ಸ್ ಹೇಗೆ ರೋಲ್ ಮಾಡ್ತಾ ಇದೆ. ಸೇಮ್ ಥಿಂಗ್ NHRC, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಕರಿತೀವಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕನ್ನಡ ಮೀಡಿಯಂ ನಲ್ಲಿ. ಸೊ ಆ ಆಯೋಗದ ಒಂದು ಪಾತ್ರ ಏನು, ಕರ್ತವ್ಯ ಏನು ಅನ್ನುವಂಥದ್ದನ್ನ ಕಲಿತಾ ಹೋಗ್ತೀರಾ. ಸಮ್ ಕ್ವಶನ್ಸ್ ಗಳನ್ನ ನಿಮ್ಮ ರೆಫರೆನ್ಸಿಂಗ್ ನ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಸೊ ಎನಿಹೋ ಈಗ ಐ ಹೋಪ್ ನಿಮ್ಗೆ 5 ಯೂನಿಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ಸ್ಟಡಿ ಮಾಡಿದ್ವಿ, ಇವತ್ತಿನ ವಿಡಿಯೋದಲ್ಲಿ ವಿಕ್ಟಿಮೊಲಾಜಿ, ಪಿನೋಲಾಜಿ ಸಬ್ಜೆಕ್ಟ್ ಅಂದ್ರೆ ಏನು, ಈ ಸಬ್ಜೆಕ್ಟ್ ನ ಸಿಲೆಬಸ್ ಏನು, ಸೊ ಏನೇನ್ ಇದ್ರಲ್ಲಿ ಕಲಿತಾ ಹೋಗ್ತೀವಿ, ಸಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ನೋಡಿದ್ವಿ. ಸಿಲೆಬಸ್ ವೈಸ್ ಅಂತ ಬಂದಾಗ ಯೂನಿಟ್ 1 ಅಲ್ಲಿ ಪಿನೋಲಾಜಿ ಬಗ್ಗೆ ಮಾತಾಡ್ತಾ ಇದ್ವಿ. ಪಿನೋಲಾಜಿಯಲ್ಲಿ ಪನಿಷ್ಮೆಂಟ್ ಲಾ ಅಂತಂದ್ರೆ ಏನು, ಈ ಕ್ರೈಮ್ ಪ್ರಿವೆನ್ಷನ್ ಮತ್ತೆ ಕಂಟ್ರೋಲ್ ನ ಡಿಫರೆನ್ಸ್ ಏನು, ಥೇರೀಸ್ ಗಳೇನು ಅಂತ ನೋಡ್ತಾ ಹೋಗ್ತೀರಾ. ಯೂನಿಟ್ 2 ಅಂತ ಬಂದಾಗ ಕೈಂಡ್ಸ್ ಆಫ್ ಪನಿಷ್ಮೆಂಟ್ಸ್ ಗಳನ್ನ ನೋಡ್ತೀರಾ, ಯಾವ ರೀತಿ ಸೆಂಟೆನ್ಸಸ್ ಗಳನ್ನ ಕೊಡಬೇಕಾದ್ರೆ ಪಾಲಿಸೀಸ್ ಗಳನ್ನ ಮತ್ತೆ ಪ್ರೋಸೆಸ್ ಗಳನ್ನ ಫಾಲೋ ಮಾಡ್ತಾರೆ ಅಂತ ನೋಡ್ತಾ ಇದ್ದೀರಾ. ಆಮೇಲೆ ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನುವಂಥದ್ದು ಏನಿದೆ, ಸೊ ಈ ಕ್ಯಾಪಿಟಲ್ ಪನಿಷ್ಮೆಂಟ್ ನ ಬಗ್ಗೆ ನಾವು ಏನು ಒಂದು ವ್ಯೂ ನ ಇಟ್ಟಿದೀವಿ ಪಿನೋಲಾಜಿಯಲ್ಲಿ ಅಂತ ನೋಡ್ತೀರಾ. ಸೊ ಅದಾದ್ಮೇಲೆ ಪ್ರಿಸನ್ ರಿಫಾರ್ಮ್ಸ್ ಗಳು, ಈ ಪೆನಾಲ್ಟೀಸ್ ಗಳನ್ನ ಕೊಟ್ಟಾಗ ಎಲ್ಲಿಗೆ ಹೋಗ್ತಾರೆ, ಜೈಲಿಗೆ ಹೋಗ್ತಾರೆ. ಸೊ ಆ ಜೈಲಲ್ಲಿ ಹೇಗೆ ರಿಫಾರ್ಮ್ಸ್ ಗಳಾಗುತ್ತೆ, ಜೈಲಿನ ಬದಲಿಗೆ ಯಾವ್ಯಾವ ರೀತಿ ಪ್ರಿಸನ್ಸ್ ಗಳು ರಿಫಾರ್ಮ್ಸ್ ಗಳಿದೆ ಅನ್ನುವಂಥದ್ದನ್ನ ನೋಡಿ ಪಿನೋಲಾಜಿನ ಮುಗಿಸ್ತೀರಾ. ಆಮೇಲೆ ವಿಕ್ಟಿಮೊಲಾಜಿ ಸ್ಟಾರ್ಟ್ ಆಗುತ್ತೆ. ಆ ವಿಕ್ಟಿಮೊಲಾಜಿ ಅಂದ್ರೆ ಏನು, ಅದರ ಇಂಟ್ರೊಡಕ್ಷನ್, ಫಿಲಾಸಫಿ, ಹಿಸ್ಟ್ರಿನ ಯೂನಿಟ್ 3 ಅಲ್ಲಿ ಓದ್ತಾ ಯೂನಿಟ್ 4 ಗೆ ಜಂಪ್ ಆಗಿ ಯೂನಿಟ್ 4 ಅಲ್ಲಿ ವಿಕ್ಟಿಮೊಲಾಜಿ ಒಂದು ಯಾವ ರೀತಿ ಯುರೋಪ್ ನಲ್ಲಿ ಇದರ ಅನುಭವವಿದೆ, ಅಮೆರಿಕದಲ್ಲಿ ಇದರ ಎಕ್ಸ್ಪೀರಿಯನ್ಸ್ ಇದೆ ಅನ್ನುವಂಥದ್ದನ್ನ ಕಲಿತೀರಾ. ಆಮೇಲೆ ಆ ವಿಕ್ಟಿಮ್ಸ್ ಗಳಿಗೆ ಅಸಿಸ್ಟ್ ಮಾಡುವಂತ ಪ್ರೋಗ್ರಾಮ್ಸ್ ಗಳು ಯಾವ್ದಾವ್ದಿದೆ ಅದನ್ನ ಹೇಗೆ ರೆಸ್ಟಿಟ್ಯೂಟ್ ಮಾಡ್ಬಿಟ್ಟು ಬ್ಯಾಕ್ ತರ್ತೀರಾ ಅವನ ಸ್ಟೇಜಿಗೆ ಅಂತ. ಯೂನಿಟ್ 5 ಅಲ್ಲಿ ಅದೇ ವಿಕ್ಟಿಮೊಲಾಜಿ ಸಬ್ಜೆಕ್ಟ್ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ತರ ಇದೆ, ಲೀಗಲ್ ಫ್ರೇಮ್ವರ್ಕ್ ಯಾವ ರೀತಿ ಆಗ್ತಾ ಇದೆ, ಈ ಲೀಗಲ್ ಫ್ರೇಮ್ವರ್ಕ್ ಅಲ್ಲಿ ಇಬ್ರು ಬಗ್ಗೆ ಕಲಿತೀರಾ. ಒಂದು ಕೋರ್ಟ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ, ಎರಡನೇದು NHRC ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ. ಇದಿಷ್ಟು ವಿಕ್ಟಿಮೊಲಾಜಿ ಅಂಡ್ ಪಿನೋಲಾಜಿ ಸಬ್ಜೆಕ್ಟ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋದಿಂದನೇ ಈ ಸಬ್ಜೆಕ್ಟ್ ನ ಒಂದು ಕಂಪ್ಲೀಟ್ ಒಂದು ಐಡಿಯಾ ಸಿಕ್ಕಿದೆ. ಹೌದು, ನನಗೆ ಸಬ್ಜೆಕ್ಟ್ ಏನಂತ ಅರ್ಥ ಆಯ್ತು, ಏನ್ ಪಾಠ ಮಾಡ್ತಾರಂತ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ ನಾನು. ಸೊ ಈಗ 100% ಕ್ಲಾಸಸ್ಗಳು ಬೇಕಾದ್ರೆ ದಯವಿಟ್ಟು ಕೆಳಗಡೆ ಇರುವಂತ ನಂಬರ್ಸ್ ಗಳಿಗೆ ಒಂದು ಕಾಲ್ ಆರ್ ಮೆಸೇಜ್, ವಾಟ್ಸ್ಆಪ್, ಎನಿಥಿಂಗ್ ಏನೇ ಒಂದು ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ. ಡೆಮೋ ವಿಡಿಯೋಸ್, ಆ ಡೆಮೋ ನೋಟ್ಸಸ್ಗಳು ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ 100% ಕ್ಲಾಸಸ್ ನಂದೇ ಕೇಳಬೇಕು ಅಂತ ದಯವಿಟ್ಟು ಈ ನಂಬರ್ಸ್ ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ 100% ಕ್ಲಾಸಸ್ಗಳ ಜೊತೆ ಸಿಗ್ತಾ ಹೋಗೋಣ. ಎನಿಹೌ 100% ಕ್ಲಾಸಸ್ಗಳು ಒಂದು ಬ್ಯಾಕ್ ರಿವೈಂಡ್ ನಾನು ಮಾಡಿ ಹೇಳ್ತಾ ಇದ್ದೀನಿ. ಈಚ್ ಅಂಡ್ ಎವ್ರಿ ಕ್ವಶನ್ಸ್ಗಳನ್ನ ಎರಡೂ ಮೀಡಿಯಂದಲ್ಲಿ ನಾನು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾ ನಿಮಗೆ ಹೇಳ್ತಾ ಹೋಗಿದ್ದೇನೆ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋಸ್ ಅಲ್ಲಿ. ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.